ಸ್ನೇಹಿತರೆ ನಮಸ್ಕಾರ. ಹೊಸ ವರ್ಷ ಕರ್ಕಾಟಕ ರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತದೆ? ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ವೃತ್ತಿ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುತ್ತವೆ? ವಿದ್ಯಾರ್ಥಿಗಳ ಶಿಕ್ಷಣದ ಸ್ಥಿತಿ ಹೇಗಿರುತ್ತದೆ? ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನ ಹೇಗೆ ಬದಲಾಗುತ್ತದೆ? ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಏನನ್ನು ನೋಡುತ್ತೀರಿ? ಮತ್ತು ಕರ್ಕಾಟಕ ರಾಶಿಯವರು 2026ರಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವನ್ನ ತರುವ ಈ ವರ್ಷ ನೀವು ಯಾವ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಆರ್ಥಿಕ ಜೀವನ ಭವಿಷ್ಯ ನೋಡುವಾಗ ಹಣಕಾಸಿನ ಬಗ್ಗೆ ಹೇಳುವುದಾದರೆ, ಈ ವರ್ಷ ನಿಮಗೆ ಏರಿಳಿತಗಳನ್ನು ತರುತ್ತದೆ. ಒಂದೆಡೆ ಶನಿಯು ವರ್ಷವಿಡೀ ನಿಮ್ಮ 9ನೇ ಮನೆಯಲ್ಲಿಯೇ ಇರುತ್ತಾನೆ ಮತ್ತು ನಿಮ್ಮ 11ನೇ ಮನೆಯತ್ತ ಗಮನಹರಿಸುತ್ತಾನೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಸ್ಥಿರವಾದ ಆದಾಯದ ಹರಿವನ್ನು ಖಚಿತಪಡಿಸುತ್ತದೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಆದಾಗ್ಯೂ ಜೂನ್ವರೆಗೆ ಗುರುವು ನಿಮ್ಮ 12ನೇ ಮನೆಯಲ್ಲಿಯೇ ಇರುತ್ತಾನೆ. ಇದರ ಪರಿಣಾಮವಾಗಿ ನೀವು ಶುಭ ಮತ್ತು ಯೋಗ್ಯ ಚಟುವಟಿಕೆಗಳಿಗೆ ಉದಾರವಾಗಿ ಖರ್ಚು ಮಾಡುತ್ತೀರಿ. ವರ್ಷದ ಆರಂಭದಲ್ಲಿ ಸೂರ್ಯ, ಮಂಗಲ, ಬುಧ ಮತ್ತು ಶುಕ್ರ ಕೂಡ ನಿಮ್ಮ 6ನೇ ಮನೆಯಲ್ಲಿ ಸ್ಥಾನ ಪಡೆದಿರುತ್ತಾರೆ ಮತ್ತು 12ನೇ ಮನೆಯೊಂದಿಗೆ ಸಂಪರ್ಕವನ್ನು ರೂಪಿಸುತ್ತಾರೆ. ಇದು ನಿಮ್ಮ ಖರ್ಚುಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಅದರ ನಂತರ ಪರಿಸ್ಥಿತಿಗಳು ಕ್ರಮೇಣ ಬದಲಾಗುತ್ತವೆ. ಜೂನ್ ಮತ್ತು ಅಕ್ಟೋಬರ್ ನಡುವೆ ಗುರುವು ನಿಮ್ಮ ಸ್ವಂತ ರಾಶಿಗೆ ಸಾಗುತ್ತಾನೆ ಮತ್ತು ಬಲಶಾಲಿಯಾಗುತ್ತಾನೆ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತಾನೆ. ಆರೋಗ್ಯ ಭವಿಷ್ಯ ನೋಡುವಾಗ ಈ ವರ್ಷದ ಆರಂಭವು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರಬಹುದು. ಏಕೆಂದರೆ ಸೂರ್ಯ, ಮಂಗಲ, ಬುಧ ಮತ್ತು ಶುಕ್ರ ನಿಮ್ಮ 6ನೇ ಮನೆಯಲ್ಲಿ, ಕೇತು 2ನೇ ಮನೆಯಲ್ಲಿ, ರಾಹು 8ನೇ ಮನೆಯಲ್ಲಿ ಮತ್ತು ಗುರು 12ನೇ ಮನೆಯಲ್ಲಿ ಇರುತ್ತಾರೆ. ಈ ಗ್ರಹಗಳ ವ್ಯವಸ್ಥೆಯು ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಆದ್ದರಿಂದ ವರ್ಷದ ಆರಂಭದಿಂದಲೇ ನೀವು ನಿಮ್ಮ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಹೊಟ್ಟೆ, ಬಾಯಿ ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ವರ್ಷದ ಮಧ್ಯಭಾಗದಲ್ಲಿ ಜೂನ್ ತಿಂಗಳಲ್ಲಿ ಗುರು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಉತ್ತುಂಗಕ್ಕೇರುತ್ತಾನೆ. ಇದು ಆರೋಗ್ಯ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಮತ್ತು ನಿಯಂತ್ರಣವನ್ನು ತರಲು ಸಹಾಯ ಮಾಡುತ್ತದೆ. ಕರ್ಕಾಟಕ ರಾಶಿ ಭವಿಷ್ಯ ಪ್ರಕಾರ ಆದಾಗ್ಯೂ ಅಕ್ಟೋಬರ್ ಗುರು ನಿಮ್ಮ 2ನೇ ಮನೆಯ ಸ್ಥಳಾಂತರಗೊಳ್ಳಿದಾಗ ಆರೋಗ್ಯ ಸಮಸ್ಯೆಗಳು ಮತ್ತೊಮ್ಮೆ ಹೆಚ್ಚಾಗಬಹುದು. ಈ ವರ್ಷವಿಡೀ ಯಾವುದೇ ಸಮಸ್ಯೆ ಉಲ್ಬಣಗೊಳ್ಳುವ ಮೊದಲು ನೀವು ಸರಿಯಾದ ಚಿಕಿತ್ಸೆ ಮಾಡಲೇಬೇಕು ಮತ್ತು ಜಾಗರೂಕರಾಗಿರಬೇಕು. ಈ ವರ್ಷ ನಿಮ್ಮ ಆಹಾರ ಕ್ರಮದ ಬಗ್ಗೆ ವಿಶೇಷ ಗಮನ ಕೊಡಿ. ಸೋಮಾರಿತನ ಬಿಟ್ಟು ಯೋಗ ಮತ್ತು ಧ್ಯಾನದೊಂದಿಗೆ ದಿನ ಪ್ರಾರಂಭಿಸುವುದು ಉತ್ತಮ ಮಾರ್ಗ. ಇದು ನಿಮಗೆ ಹೆಚ್ಚಿನ ಪ್ರಯೋಜನ ನೀಡುತ್ತದೆ ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತದೆ. ವೃತ್ತಿಜೀವನದ ಭವಿಷ್ಯ ನೋಡುವಾಗ ನಿಮ್ಮ ವೃತ್ತಿಜೀವನದ ವಿಷಯಕ್ಕೆ ಬಂದರೆ, ವರ್ಷದ ಆರಂಭವು ಉದ್ಯೋಗದಲ್ಲಿರುವವರಿಗೆ ಪ್ರತಿಸ್ಪರ್ಧಿಗಳ ವಿರೋಧದಿಂದಾಗಿ ಕೆಲವು ಸವಾಲುಗಳನ್ನು ತರಬಹುದು. ನಿಮ್ಮೊಂದಿಗೆ ತುಂಬಾ ಸಿಹಿಯಾಗಿ ಮಾತನಾಡುವ ಜನರು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿರಬಹುದು. ಆದ್ದರಿಂದ ಕೆಲಸದ ರಾಜಕೀಯದಿಂದ ದೂರವಿಟ್ಟು ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುವುದು ಬುದ್ಧಿವಂತವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಆದರೆ ಅಲ್ಲಿಯವರೆಗೆ ನೀವು ಬಹಳ ಎಚ್ಚರಿಕೆಯಿಂದ ಮತ್ತು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಜೂನ್ ಮತ್ತು ಅಕ್ಟೋಬರ್ ನಡುವೆ ಉದ್ಯೋಗದಲ್ಲಿರುವವರಿಗೆ ಬತ್ತಿಯ ಬಲವಾದ ಅವಕಾಶಗಳಿವೆ. ವ್ಯವಹಾರದಲ್ಲಿರುವವರಿಗೆ ವೃತ್ತಿಪರ ಪ್ರಯಾಣಗಳು ಈ ವರ್ಷ ಉತ್ತಮ ಲಾಭ ತರುವ ಸಾಧ್ಯತೆ ಇದೆ. ವ್ಯವಹಾರದ ಬೆಳವಣಿಗೆಯೂ ಇರುತ್ತದೆ. ನಿಮ್ಮ ಕೆಲಸವು ವಿದೇಶಗಳಿಗೆ ಸಂಬಂಧಿಸಿದ್ದರೆ ಇನ್ನೂ ಹೆಚ್ಚಿನ ಪ್ರಗತಿಯ ಸಾಧ್ಯತೆಗಳಿವೆ. ವರ್ಷದ ಮಧ್ಯದಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ವ್ಯವಹಾರವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನೀವು ಕೆಲವು ಹೊಸ ಜನರನ್ನು ನಿಮ್ಮ ಕೆಲಸಕ್ಕೆ ತರಬಹುದು ಮತ್ತು ಹೊಸ ಸಂಪರ್ಕಗಳಿಂದ ಪ್ರಯೋಜನ ಪಡೆಯಬಹುದು. ಅನುಭವಿಗಳ ಮಾರ್ಗದರ್ಶನದೊಂದಿಗೆ ವ್ಯವಹಾರದಲ್ಲಿ ಹೊಸ ಮಟ್ಟದ ಯಶಸ್ಸನ್ನು ಸಾಧಿಸಬಹುದು. ಶಿಕ್ಷಣ ಭವಿಷ್ಯ ನೋಡಿದಾಗ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಸ್ವಲ್ಪ ಸವಾಲಿನದ್ದಾಗಿರಬಹುದು. ವಿವಿಧ ಸಂದರ್ಭಗಳು ನಿಮ್ಮನ್ನು ಬೇರೆಡೆಗೆ ಸೆಳೆಯಬಹುದು. ಇದು ನಿಮ್ಮ ಅಧ್ಯಯನದಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು. ಆದಾಗ್ಯೂ ಸಕಾರಾತ್ಮಕ ಅಂಶವೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ವರ್ಷದ ಮೊದಲಾರ್ಧದಿಂದ ಕೊನೆಯ ತ್ರೈಮಾಸಿಕದವರೆ ಯಶಸ್ಸಿನ ವಿಶೇಷ ಅವಕಾಶಗಳನ್ನು ಹೊಂದಿರುತ್ತಾರೆ. ನೀವು ಹೆಚ್ಚು ಪ್ರಯತ್ನಪಟ್ಟಷ್ಟು ಯಶಸ್ಸು ನಿಮಗೆ ಹತ್ತಿರವಾಗುತ್ತದೆ. ಆದ್ದರಿಂದ ನಿರಂತರವಾಗಿ ಶ್ರಮಿಸುತ್ತೀರಿ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಪ್ರಿಲ್ನಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸೂಚನೆಗಳಿವೆ. ನೀವು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದರೆ ವರ್ಷದ ಆರಂಭವು ಸ್ವಲ್ಪ ಕಷ್ಟಕರವೆಂದು ಅನಿಸಬಹುದು. ನೀವು ನಿಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ನಿಮ್ಮ ಮೇಲೆ ಶೈಕ್ಷಣಿಕ ಒತ್ತಡವನ್ನು ಇರಬಹುದು, ಆದರೆ ಅದು ನಿಮ್ಮನ್ನು ಮುಳುಗಿಸಲು ಬಿಡಬಾರದು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ಮುಂದುವರಿಸುವುದು ಮುಖ್ಯ. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರಿಗೆ ವರ್ಷದ ಮೊದಲಾರ್ಧವು ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು. ಇದು ವಿದೇಶದಲ್ಲಿ ಉತ್ತಮ ಮತ್ತು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿಗೆ ಪ್ರವೇಶವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಕೌಟುಂಬಿಕ ಜೀವನ ಭವಿಷ್ಯ ನೋಡಿದಾಗ ನಿಮ್ಮ ಕುಟುಂಬ ಜೀವನಕ್ಕೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ. ವರ್ಷದ ಆರಂಭದಿಂದ ಡಿಸೆಂಬರ್ 5ರವರೆಗೆ
ಕೇತು ಸಿಂಹರಾಶಿಯಲ್ಲಿ ನಿಮ್ಮ 2ನೇ ಮನೆ ಉಳಿಯುತ್ತಾನೆ. ಇದು ಮಾತಿನ ಪ್ರಭಾವದಿಂದಾಗಿ ಕುಟುಂಬ ಸಂಬಂಧಗಳಲ್ಲಿ ಸ್ಪಷ್ಟವಾಗಿ ಏರಿಳಿತಗಳನ್ನು ಉಂಟುಮಾಡುತ್ತದೆ. ಕುಟುಂಬ ಸಂಬಂಧಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತವೆ. ನಿಮ್ಮ ಮಾತಿನಲ್ಲಿ ಅಸ್ಪಷ್ಟ ಅಥವಾ ಕಠಿಣ ಪದಗಳನ್ನು ಬಳಸುವುದನ್ನು ನೀವು ತಪ್ಪಿಸಬೇಕು. ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು. ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯದ ಕೊರತೆ ಇರಬಹುದು ಮತ್ತು ಪರಸ್ಪರ ಅನುಮಾನ ಅಥವಾ ಅಪನಂಬಿಕೆಯ ಸಂದರ್ಭಗಳು ಉದ್ಭವಿಸಬಹುದು. ವರ್ಷದ ಮಧ್ಯಭಾಗದಲ್ಲಿ ಸಂದರ್ಭಗಳು ಸುಧಾರಿಸಲು ಪ್ರಾರಂಭವಾಗುತ್ತದೆ ಮತ್ತು ವರ್ಷದ ಕೊನೆಯ ತ್ರೈಮಾಸಿಕದ ವೇಳೆಗೆ ಪರಿಸ್ಥಿತಿಗಳು ಹೆಚ್ಚು ಉತ್ತಮವಾಗುತ್ತವೆ. ಇದು ಸಂತೋಷದ ಕುಟುಂಬ ಜೀವನಕ್ಕೆ ಕಾರಣವಾಗುತ್ತದೆ. ಕರ್ಕಾಟಕ ರಾಶಿ ಭವಿಷ್ಯ ಪ್ರಕಾರ ಈ ವರ್ಷ ನಿಮ್ಮ ತಂದೆ ತಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ವರ್ಷದ ಆರಂಭದಲ್ಲಿ ಒಡಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಏರಿಳಿತಗಳನ್ನು ಎದುರಿಸಬಹುದು ಮತ್ತು ಸಣ್ಣ ಭಿನ್ನಾಭಿಪ್ರಾಯಗಳು ಉಲ್ಬಣಗೊಳ್ಳಬಹುದು. ನಿಮ್ಮ ಒಡಹುಟ್ಟಿದವರ ವಿಶ್ವಾಸವನ್ನು ಗಳಿಸಲು ಮತ್ತು ಅವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ತಾಯಿಯ ಆಶೀರ್ವಾದವು ನಿಮ್ಮ ಅನೇಕ ಪ್ರಯತ್ನಗಳಲ್ಲಿ ಯಶಸ್ಸನ್ನು ತರುತ್ತದೆ. ವೈವಾಹಿಕ ಜೀವನ ಭವಿಷ್ಯ ನೋಡಿದಾಗ ವೈವಾಹಿಕ ಸಂಬಂಧಗಳಲ್ಲಿ ಈ ವರ್ಷ ತಾಜಾತನ ಮತ್ತು ಸಕಾರಾತ್ಮಕತೆಯನ್ನು ಕಾಣಬಹುದು. ವರ್ಷದ ಆರಂಭವು ಸ್ವಲ್ಪ ದುರ್ಬಲವಾಗಿರಬಹುದು, ಏಕೆಂದರೆ 4 ಗ್ರಹಗಳು ನಿಮ್ಮ 6ನೇ ಮನೆಯಲ್ಲಿ, ಗುರು 12ನೇ ಮನೆಯಲ್ಲಿ ಮತ್ತು ರಾಹು 8ನೇ ಮನೆಯಲ್ಲಿರುತ್ತಾರೆ. ಈ ಗ್ರಹಗಳ ಪ್ರಭಾವವು ನಿಮ್ಮ ಸಂಗಾತಿಗೆ ಮತ್ತು ನಿಮಗೂ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದು ಪರಸ್ಪರ ಕಿರಿಕಿರಿಯನ್ನು ಉಂಟುಮಾಡಬಹುದು. ಆದಾಗ್ಯೂ 7ನೇ ಮನೆಯ ಅಧಿಪತಿ ಶನಿಯು ವರ್ಷವಿಡೀ ನಿಮ್ಮ 9ನೇ ಮನೆಯಲ್ಲಿ ಉಳಿಯುವುದರಿಂದ ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ನಿಮ್ಮ ಅದೃಷ್ಟ ಅಂಶವನ್ನು ಬಲಪಡಿಸುತ್ತದೆ. ಒಟ್ಟಿಗೆ ದೀರ್ಘ ಪ್ರಯಾಣಗಳನ್ನು ಮಾಡುವ ಸಾಧ್ಯತೆಗಳಿವೆ ಮತ್ತು ನೀವು ಒಬ್ಬರಿಗೊಬ್ಬರು ಹೆಚ್ಚು ಸಮಯ ಮೀಸಲಿಟ್ಟಷ್ಟು ನಿಮ್ಮ ಸಂಬಂಧದಲ್ಲಿ ನೀವು ಸಂತೋಷವಾಗಿರುತ್ತೀರಿ. ಇದು ನಿಮ್ಮ ನಡುವಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷದಿಂದ ತುಂಬುತ್ತದೆ. ಈ ಅವಧಿಯು ವೈವಾಹಿಕ ಸಂಬಂಧಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ತರುತ್ತದೆ. ಪ್ರೀತಿ, ಸಮರ್ಪಣೆ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ವಿವಾಹದ ಬಲವಾದ ಅವಕಾಶಗಳು ಹೆಚ್ಚಾಗುತ್ತವೆ ಮತ್ತು ಮಕ್ಕಳ ಬಗ್ಗೆ ನಿಮಗೆ ಶುಭ ಸುದ್ದಿಗಳು ಬರಬಹುದು. ಪ್ರೇಮ ಭವಿಷ್ಯ ನೋಡಿದಾಗ ವರ್ಷದ ಆರಂಭದಲ್ಲಿ ಪ್ರೀತಿಯೊಂದಿಗೆ ನಿಮ್ಮ ಪ್ರಣಯ ಜೀವನದಲ್ಲಿ ಸ್ವಲ್ಪ ಕಹೆಯನ್ನು ಸಹ ನೀವು ಎದುರಿಸಬಹುದು. ಏಕೆಂದರೆ ವರ್ಷದ ಆರಂಭದಲ್ಲಿ 5ನೇ ಅವಕಾಶ ಮಂಗಳ, ಸೂರ್ಯ, ಬುಧ ಮತ್ತು ಶುಕ್ರ ಜೊತೆಗೆ ಹಿಮ್ಮುಖ ಗುರು 12ನೇ ಮನೆಯಲ್ಲಿರುತ್ತಾನೆ ಮತ್ತು 9ನೇ ಮನೆಯಲ್ಲಿ ಶನಿ ತಮ್ಮ ಪೂರ್ಣ ಅಂಶಗಳನ್ನು ಪ್ರದರ್ಶಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಏರಿಳಿತಗಳು ಮುಂದುವರಿಯುತ್ತವೆ. ಈ ಅವಧಿಯಲ್ಲಿ ನೀವು ಬೇರೊಬ್ಬರ ಕಡೆಗೆ ಆಕರ್ಷಿತರಾಗಬಹುದು. ಇದರಿಂದ ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷ ಉಂಟಾಗಬಹುದು ಎಂಬುದನ್ನು ನೆನಪಿಡಿ. ಸಂಗಾತಿಗೆ ನಿಮ್ಮ ಮೇಲಿನ ನಂಬಿಕೆ ಕುಗ್ಗಬಹುದು, ಅದು ಒಳ್ಳೆಯದಲ್ಲ. ನೀವು ನಿಮ್ಮ ಸಂಬಂಧವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಜೂನ್ ಮತ್ತು ಅಕ್ಟೋಬರ್ ನಡುವೆ ನಿಮ್ಮ ಪ್ರೇಮಿಯಿಂದ ಅಪಾರ ಪ್ರೀತಿ ಮತ್ತು ಗೌರವವನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ಮದುವೆಯತ್ತ ಸಾಗಲು ಪ್ರಯತ್ನಿಸಿದರೆ ನೀವು ಯಶಸ್ವಿಯಾಗಬಹುದು ಮತ್ತು ನಿಮ್ಮ ಕುಟುಂಬ ಸದಸ್ಯರಿಂದ ಬೆಂಬಲ ಪಡೆಯುವ ಸಾಧ್ಯತೆಗಳೂ ಇವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ವಿವಾಹಕ್ಕೆ ಸಿದ್ಧರಾಗಿರಬಹುದು. ನಿಮ್ಮ ಪ್ರೀತಿಪಾತ್ರರ ನಡವಳಿಕೆಯು ನಿಮ್ಮನ್ನು ಸಂತೋಷಪಡಿಸುತ್ತದೆ ಮತ್ತು ನಿಮಗೆ ಸಹಾಯ ಬೇಕಾದಾಗಲೆಲ್ಲ ಅವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ. ಕರ್ಕಾಟಕ ರಾಶಿಯವರು ಹೊಸ ವರ್ಷದಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರ: ಸೋಮವಾರದಂದು ರುದ್ರಾಭಿಷೇಕ ಮಾಡಿ, ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹನುಮಾನ್ ಚಾಲೀಸಾ ಪಠಿಸಿ. ಗುರುವಾರದಂದು ನಿಮ್ಮ ಹಣೆಯ ಮೇಲೆ ಕೇಸರಿ ತಿಲಕ ಹಚ್ಚಿಕೊಳ್ಳಿ. ಗುರುವಾರದಂದು ಬಾಳೆ ಮರ ಮತ್ತು ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸಿ, ಆದರೆ ಅಶ್ವತ್ಥ ಮರವನ್ನು ಮುಟ್ಟಬೇಡಿ. ಸ್ನೇಹಿತರೆ, 2026 ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿರುತ್ತದೆ ಮತ್ತು ಮಾಡಿಕೊಳ್ಳಬೇಕಾದ ಪರಿಹಾರವನ್ನು ನೋಡಿದ್ದೇವೆ. ಧನ್ಯವಾದಗಳು. ಶುಭವಾಗಲಿ. ಜೈ ಶ್ರೀರಾಮ್.